ತಂದೆ ಸಮಾಜ ಎಲ್ಲ ಗುರುಗಳಿಗೆ ಎಲ್ಲ ತಂದೆಗೆ ಅಕ್ಕ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ದು ಆ ಜಾಗದಲ್ಲಿ ಎಲ್ಲ ರೈತರು ಎಣ್ಣೀರು ಕೊಟ್ಟು ನಮ್ಮನ್ನ ಈ ಶೆಕೆರು ಕೂಡ ತಂಪಾಗಿ ಕಳಿಸಂತ ಅಷ್ಟು ರೈತರಿಗೆ ರೈತ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ಪ್ರತಿಯೊಂದು ಹಳ್ಳಿಗೆ ಎಲ್ಲಾ ತಾಯಿಗಳು ಕೂಡ ನಾನು ರಾತ್ರಿ ಬೆಳಗ್ಗೆ ಹೋಗಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಂತ ಅಷ್ಟು ತಾಯಿಗಳಿಗೂ ಕೂಡ ನಾನು ಇಲ್ಲಿಂದ ಭಾಗವಹಿಸ್ಬಿಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿ ಬಂದಿದ್ದಂದ್ರೆ ಆಗ್ಲೇ ನನ್ನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ. ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮದೊಂದೇ ಕೆಲಸ ಇರೋದು ಮುಗಿಸ್ಕೊಂಡೇ ಬರುತ್ತಾ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಮನೆಗೆ ನನಗೆ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಗೋಚರಿ ಈ ಟೈಮ್ ಇರೋದಿತ್ತು. ಈಗ ಆಕ್ಚುಲಿ ನನಗೆ ಆಪರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೋಬೇಕು, ರಾತ್ರಿ ಹಾಕ್ಬೇಕಾಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರೆ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಎಳಿಬಿಡಿ ಅಂತ ಇಲ್ಲಿಂದ ಬಂದೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ. ಈಗ 5 ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಏನು ಮಾಡಿದರೆ ಏನೇನು ಬಂದ್ಬಿಟ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಸ್ಕೊಂಡು ಮಾಡೋದು ತುಂಬಾ ಆಗ್ಬೋದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಒಂದೇ ಮಾತನ್ನು ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಹಿಂದ್ಗಡೆ ನಿಂತೇ ಇದ್ದೀವಿ. ಅದು ಯಾವುದೇ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಷ್ಟಿಗೆ ಆಗ್ಬೋದು. ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಮ್ಗೂ ಸಮಾಧಾನ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಕೈ ಮುಚ್ಕೊಂಡು ಆಡ್ಕೊಂಡು ಬಿಡೋಕೆ ಬಂದಿದೆ ನಾವು. ಯಾಕಂದ್ರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಬದ್ಧವಾಗಿರ್ತೀವಿ. ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು. ಹಂಗೆ ನನ್ನ ಮಾತು ಮುಗಿಸ್ತೀನಿ, ಅಮ್ಮ ಮಾತಾಡ್ತಾರೆ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.